ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವಾಗೇನು ಇಲ್ಲಿ ನೋಡ್ತಿದ್ದೀರಾ, KCET ಡಾಕ್ಯುಮೆಂಟ್ ವೆರಿಫಿಕೇಷನ್ 2024 ಆನ್ಲೈನ್ ಪ್ರೊಸೆಸ್ ಹೇಗೆ ಇರುತ್ತೆ ಅಂತಂದು. ಸೊ ಇವಾಗ ಇಲ್ಲಿ ಏನು ಕಾಣಿಸ್ತಿದೆ ಅದರ ಬಗ್ಗೆ ಮಾತ್ರ ಮಾತಾಡ್ತೀನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿತ್ತಂದರೆ ಪ್ಲೀಸ್ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿರಿ ಅಂತ ಹೇಳ್ತೀನಿ. ಯಾಕಂತಂದರೆ ಇದು ನಂದು ಹೊಸ ಚಾನಲ್ ಆಗಿರೋ ಕಾರಣ ನಿಮ್ಗೆ ಯಾಕಂತಂದರೆ ಈ ಥರ ಫ್ರೀಯಾಗಿ ಹೇಳ್ತಾರೆ ಯೂಟ್ಯೂಬಲ್ಲಿ ಬೇರೆ ಬೇರೆಯವರು ಕೂಡ. ಆದರೆ ಕೆಲವೊಂದಿಷ್ಟು ಕೌನ್ಸಿಲಿಂಗ್ ಪ್ರೊಸೆಸ್ ಹೇಳೋಕ್ಕೆ ಅಷ್ಟೊಂದು ಕೆಲವೊಬ್ಬರು ದುಡ್ಡು ತೊಗೊತಾರೆ. ಬಟ್ ನಮ್ಮ ಫ್ರೀಯಾಗಿ ವರ್ಷನೂ ಕೂಡ ಹೇಳ್ತೀವಿ, ಬಟ್ ಈ ವರ್ಷನೂ ಕೂಡ ಹೇಳ್ತೀನಿ. ಸರ್ ಇವಾಗ ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ. ಓಕೆ, ಆಫ್ಲೈನ್ ನಡೆಯೋರಿಗೆ. ಆನ್ಲೈನ್ ನಡೆಯೋರಿಗೆ ಅಂತೂ ತುಂಬ ಸಿಂಪಲ್, ನಿಮ್ಗೆ ನಾಳೆ ಗೊತ್ತೈತೆ. ಅಂದರೆ ನೀವು ಕ್ಲಾಸ್ ಎದಲ್ಲಿ ಅಥವಾ ಕೆಲವೊಂದಿಷ್ಟು ಕ್ಲೇಮ್ ಇದೆಯೋ ಆನ್ಲೈನಲ್ಲಿ ಯಾರಿದ್ರು ಅವರಂತರೂ ನೀವು ಆಗಲೇ ಆನ್ಲೈನ್ ವೆರಿಫಿಕೇಷನ್ ಸ್ಟಾರ್ಟ್ ಆಗಿಬಿಟ್ಟಿದೆ. BO ಆಫೀಸಲ್ಲಿ ಆಗಲೇ KEದವ್ರು ಕಳಿಸಿರ್ತಾರೆ. ಸೊ ಹಂಗಾಗಿಬಿಟ್ಟು ಆನ್ಲೈನ್ ಎಲ್ಲ ಕೂಡ ವೆರಿಫಿಕೇಷನ್ ಆಗಿಬಿಟ್ಟು ಅದೇ BO ಆಫೀಸಲ್ಲಿ ಎಲ್ಲನೂ ಕೂಡ ವೆರಿಫೈ ಆದಮೇಲೆ ಇನ್ ಕೇಸ್ ಕೆಲವೊಂದಿಷ್ಟು ಯಾರಾದರೂ ರಿಜೆಕ್ಟೆಡ್ ಆದರೆ ಅದೇ ಮೇ ಬಿ ಬೆಂಗಳೂರಿಗೆ ಬರೋಕ್ಕೆ ಹೇಳ್ತಾರೆ. ಅಂಥ ಸ್ಟೂಡೆಂಟ್ಸ್ನ ಬೆಂಗಳೂರಿಗೆ ಬರೋಕ್ಕೆ ಅಂತ ಹೇಳ್ಬೋದು. ಇಲ್ಲ ಅಂತಂದರೆ ನಿಮ್ಮ ನಿಯರೆಸ್ಟ್ ಇರುವಂಥ BO ಆಫೀಸ್ಗೆ ಬರೋಕ್ಕಾದ್ರೂ ಹೇಳ್ತಾರೆ. ಬಟ್ ಹೆಂಗಾದ್ರೂ ಒಂದು ವೆರಿಫಿಕೇಷನ್ ಆಗಲೇಬೇಕು, ಆಗುತ್ತದೆ. ಆ್ಯಂಡ್ ಅದಾದ ನಂತರ ಆಫ್ಲೈನ್, ಇವಾಗ ಸದ್ಯಕ್ಕೆ ಆಫ್ಲೈನ್ ವೆರಿಫಿಕೇಷನ್ ಯಾವ ರೀತಿ ಇರುತ್ತೆ ಅಂತಂದು ನಿಮಗೆ ಸ್ವಲ್ಪ ತಿಳಿಸ್ಬೇಕಾಗಿತ್ತು, ಹಂಗಾಗಿ ಬಂದಿದ್ದೀನಿ. ನೋಡಿರಿ, ಸಿಂಪಲ್ಲಾಗಿ ನಿಮಗೆ ಡೇಟು ಮತ್ತು ನಿಮ್ಮದು ರ್ಯಾಂಕ್ ಅನುಗುಣವಾಗಿ ಏನಂತಂದರೆ ಒಂದು ದಿನ ಬರೋಕ್ಕೆ ಹೇಳಿದ್ರೆ ಓಕೆ, ಆ ಡೇಟಿಗೆ ನಿಮ್ಮ ರ್ಯಾಂಕ್ ಬಂದಿತ್ತಲ್ವ, ನಿಮ್ಮ ರ್ಯಾಂಕ್ ನೋಡಿಕೊಂಡು ಯಾವ ಡೇಟಿಗೆ ಬರೋಕ್ಕೆ ಹೇಳಿದ್ರೆ ಆ ಟೈಮಿಗೆ ಹೋಗ್ತಾರೆ. ಓಕೆ, ಅದೇ ಡೇಟಿಗೆ ಹೋಗ್ಬೇಕಾ ಬರ್ತಾರೆ ಅಂತ ಕೇಳಿದತ್ತಂದರೆ ಸೊ ಹಾಗೆಲ್ಲ. ಬಟ್ 4-5 ದಿನದಲ್ಲಿ ಏನು ನಡೀತಿದೆ ಡಾಕ್ಯುಮೆಂಟ್ ವೆರಿಫಿಕೇಷನು, ಅಷ್ಟರೊಳಗೆ ಅದೇ ದಿನದಲ್ಲಿ ಯಾವಾಗಾದ್ರೂ ಹೋಗಿ ನಡೆಸ್ತಾರೆ. ಬಟ್ ಆದಷ್ಟು ನಿಮ್ಮ ಡೇಟ್ ಕೊಟ್ಟಿರ್ತಾರಲ್ವ ಅದೇ ಡೇಟಿಗೆ ಹೋತಂದರೆ ಬೆಟರ್. ಓಕೆ, ಯಾವಾಗ ಹೋದ್ರೂ ನಡೀತದೆ, ಬಟ್ ಅವಾಗ ಹೋತಂದರೆ ಇನ್ನೂ ಬೆಟರ್ ಅಂತ ನಾನು ಹೇಳ್ತೀನಿ. ಸರಿ, ಹೋಗ್ತಿರಲ್ವ, ಹೋದ ತಕ್ಷಣ ಏನೇನೆಲ್ಲ ಪ್ರೊಸೆಸ್ ಇರ್ತದೆ. ಓಕೆ, ಮೊದಲು ಏನು ಮಾಡ್ತಾರೆ ಅವರು, ಸಡನ್ನಾಗಿ ಎಲ್ಲರನ್ನೂ ಕರೆಯೋಲ್ಲ. ಓಕೆ, ಮೊದಲೆಲ್ಲ ಕೂಡ ಹೊರಗಡೆ ಇರ್ತೀರ. ಸೊ ಹಂಗಾಗಿಬಿಟ್ಟು ನಿಮ್ಮನ್ನ ಸ್ವಲ್ಪನೇ ಜನ ಕರೀತಾರೆ. ಓಕೆ, ವೆರಿಫಿಕೇಷನ್, ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂತ ಏನಿರುತ್ತೆ ಅಂತಂದು ಹೇಳ್ತೀನಿ. ಅದ್ರ ಮೊದಕ್ಕಿಂತ ಮುಂಚೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಏನೆಲ್ಲ ತೊಗೊಂಡು ಹೋಗ್ಬೇಕಂತಂದರೆ, ಇವಾಗ ಅಪ್ಲಿಕೇಶನ್ ಹಾಕುವಾಗ ಏನೇನೆಲ್ಲ ಒರಿಜಿನಲ್ ಆಗಿದ್ರು ಅವೆಲ್ಲನೂ ಕೂಡ ಒರಿಜಿನಲ್ ಬೇಕು. ವಿತ್ 2 ಸೆಟ್, ಅಟ್ಲೀಸ್ಟ್ 2 ಸೆಟ್ಸ್ ಆದರೆ ಏನು ಮಾಡ್ಬೇಕಂತಂದರೆ ಒಂದು ಅಟೆಸ್ಟೇಷನ್ಸ್ ಅಂತಂದರೆ ಜೆರಾಕ್ಸ್ ಮಾಡಿಸ್ಬಿಟ್ಟು ಅದಕ್ಕೆ ನೀವು ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯ್ ಮೀನ್ಸ್ ಏನಂತಂದರೆ ನಿಮ್ಮ ಕಾಲೇಜ್ ಪ್ರಿನ್ಸಿಪಲ್ಲು ಅಥವಾ ಹೈಸ್ಕೂಲ್ ಹೆಡ್ ಮಾಸ್ಟ್ರು ಯಾರಾದರೂ ಒಂದು ಗ್ರೀನ್ ಪೆನ್ನಿಲೆ ಸೈನ್ ಮಾಡೋ ಎಲಿಜಿಬಲ್ ಇರ್ತಾರಲ್ವ ಅಂಥವ್ರ ಹತ್ರ ಹೋಗ್ಬಿಟ್ಟು ಜೆರಾಕ್ಸ್ ಮೇಲೆ ಸೈನ್ ಮಾಡಿಸ್ಕೊರಿ. ಅವೇ ಅಟೆಸ್ಟೇಷನ್ ಅಂತ ಕರಿತೀವಿ. ಅವನ್ನ ತೊಗೊಂಡು ಹೋಗ್ಬೇಕಾಗ್ತದೆ. ನೀವು ಮೇನ್ ತೊಗೊಂಡು ಹೋಗ್ಬೇಕಾಗಿದ್ದು ಒರಿಜಿನಲ್ ತೊಗೊಂಡು ಹೋಗ್ಬೇಕು. ಅದು ತೊಗೊಂಡು ಹೋಗ್ತಿರಲ್ವ, ಅಲ್ಲಿ ಒಳಗಡೆ ನಿಮ್ಗೆ ಹೋದ ತಕ್ಷಣ ಏನು ಮಾಡ್ತಾರೆ, ಮೊದಲು ಡೈರೆಕ್ಟಾಗೆ ಬಿಡೋಲ್ಲ. ಬೆಂಗಳೂರು ಹೋಗ್ತೀರಾ ಎಲ್ಲಾದರೂ ಹೇಳ್ಕೋರಿ, ಮೊದಲು ಮಲ್ಲೇಶ್ವರಂಗೆ ಹೋಗ್ಬೇಕು. ನೀವು ಬೆಂಗಳೂರಲ್ಲಿ ಮೆಜೆಸ್ಟಿಕ್ ಹೇಳ್ಕೊಂಡ್ರು, ಯಶವಂತಪುರ ಹೇಳ್ಕೊಂಡ್ರು ಅಥವಾ ಬೆಂಗಳೂರಲ್ಲಿ ಇದ್ದವ್ರು ಅಂತ ಗೊತ್ತಿರ್ತದೆ. ಮಲ್ಲೇಶ್ವರಂಗೆ ಹೋಗ್ರಿ. ಮಲ್ಲೇಶ್ವರಂ ಹೋದ ತಕ್ಷಣ ಇನ್ ಕೇಸ್ ಅವ್ರಿಗೂ ಕೂಡ ಗೊತ್ತಾಗಲಿಲ್ಲ ಅಂತಂದರೆ KCET ಓಕೆ CET ಸೆಂಟರ್ ಅಂದ್ಬಿಟ್ರೆ ಗೊತ್ತಾಗ್ಬಿಡುತ್ತೆ. ಓಕೆ, ಕೆ ಅಂದರೆ ಇನ್ನೂ ಕೂಡ ಎಷ್ಟು ಜನಕ್ಕೆ ಗೊತ್ತಾಗಲ್ಲ. CET ಸೆಂಟರ್ ಅಂತಂದರೆ ಭಾಳ ಜನಕ್ಕೆ ಗೊತ್ತಾಗುತ್ತೆ. ಸರಿ, ಹೋದ ತಕ್ಷಣ ಏನಿಲ್ಲ, ನೀವು ಮೊದಲು ಮೈಕ್ ಹಿಡ್ಕೊಂಡು ಕೂಗ್ತಿರ್ತಾರೆ. ಓಕೆ, ಮೈಕ್ ಕೂಗ್ಬೋದು, ಹಾಗಾದ್ರೆ ಕರಿಬೋದು ಅವರು. ಓಕೆ, ಅಲ್ಲಿ ಹೋಗ್ಬೇಕು ಮೊದಲು. ಹಿಂಗೆ ನಾವು ವೆರಿಫಿಕೇಷನ್ ಬಂದಿದ್ದೀವಿ. ಓಕೆ, ನೀವು ಒಬ್ಬರೇ ಇರಲ್ಲ ಅಂತ ತಿಳ್ಕೊರಿ. ನೀವು KCET ಸ್ಟೂಡೆಂಟ್ಸ್ ಒಂದೇ ಇರಲ್ಲ, ಅವ್ರಿಗೆ ಬಹಳ ಜನ ಇರ್ತಾರೆ ಅವ್ರಿಗೆ. ಓಕೆ, ಎಲ್ಲನೂ ಕೂಡ ಅವ್ರದ್ದು ಒಂದೇ ಟೈಮ್ ನೋಡ್ತಿರ್ಬೇಕಾಗಿರ್ತದೆ. ನೀವು ಹೋಗಿದ್ದ ಡೇಟ್ಗೆ ಅಂದ್ರೆ ಅವ್ರು ಎಲ್ಲನೂ ಕೂಡ ತಯಾರಿ ಮಾಡ್ಕೊಂಡಿರ್ತಾರೆ ನಿಮ್ಗೆ ಏನೇನೆಲ್ಲ ಮಾಡ್ಬೇಕಂತಂದು. ನಿಮಗೆ ಕರಿತಾರೆ. ಒಳಗಡೆ ಕರೆದ ತಕ್ಷಣ ನಿಮ್ಮ ಪೇರೆಂಟ್ಸ್ ಜೊತೆ ನೀವು ಒಬ್ಬೊಬ್ಬರನ್ನೇ ಬಿಡ್ಬೋದು. ಮೇ ಬಿ ಅನ್ಸೋಮೆಂಟಿಗೆ ಒಬ್ಬೊಬ್ಬರೇ ಹೋಗ್ರಿ, ನಡೀತದ. ಒಳಗಡೆ ಕಳೆದ ತಕ್ಷಣ ಒಂದು ಕಂಪ್ಯೂಟರ್ ಇರ್ತದೆ. ಕಂಪ್ಯೂಟ್ರ್ ಅವ್ರಿಗೊಂದು ಸ್ಕ್ರೀನ್ ಕಾಣ್ತದೆ, ನಿಮ್ಗೊಂದು ಸ್ಕ್ರೀನ್ ಕಾಣ್ತದೆ. ಒಟ್ಟು 2 ಕಂಪ್ಯೂಟ್ರು. ಅವ್ರು ಏನೇನೆಲ್ಲ ವರ್ಕ್ ಮಾಡ್ತಿರ್ತದೋ ಅದು ನಿಮ್ಮ ಎದುರುಗಡೆ ಇನ್ನೊಂದು ಕಂಪ್ಯೂಟರ್ ಕಾಣಲಿ ಎಲ್ಲನೂ ಕೂಡ ತೋರಿಸ್ತದೆ. ಅಂದರೆ ನಿಮ್ಮದು ಡಾಕ್ಯುಮೆಂಟ್ ವೆರಿಫೈ ಅಂದರೆ ಕರೆಕ್ಟ್ ಇದೆಯಲ್ಲ ಅಂತಂದು ಚೆಕ್ ಮಾಡೋಕೆ ಒಂದು ಟೈಮು. ಓಕೆ, ಎಲ್ಲನೂ ಕೂಡ ಕರೆಕ್ಟ್ ಇದೆಯಾ, ಏನಾದರೂ ತಪ್ಪಿದೆಯಾ ಅಂತ ಕೇಳ್ತಿರ್ತಾರೆ. ಏನಾದರೂ ರಾಂಗು ರೈಟ್ ಇತ್ತಂದರೆ ಕೇಳಿರಿ, ಏನಾದರೂ ತಪ್ಪಿತ್ತಂದರೆ ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮದು ಸರಿ ಮಾಡಿ ಕಳಿಸ್ತಾರೆ. ಓಕೆ, ಇದನ್ನು ನೆನ್ಪಿಟ್ಕೊರಿ. ಏನಾದರೂ ನಿಮ್ದೇನೋ ತಪ್ಪಿತ್ತಂದರೆ ಅಲ್ಲೇ ಚೇಂಜ್ ಮಾಡಿಸ್ಕೊರಿ. ಸರಿ, ಎಲ್ಲನೂ ಕೂಡ ಚೇಂಜ್ ಮಾಡಿಸ್ಕೊಂಡ್ರೆ ಅದಾದ ತಕ್ಷಣ ಫೈನಲ್ ಏನು ಮಾಡ್ತಾರೆ ಅಂತಂದರೆ ಒಂದು ವೆರಿಫಿಕೇಷನ್ ಸ್ಲಿಪ್ನ ಕೊಡ್ತಾರೆ. ಅದನ್ನು ತೊಗೊಂಡು ವಾಪಸ್ ನಿಮ್ಮ ಮನೆಗೆ ಬರ್ತಾ ಇರೋದು. ಇಷ್ಟೇ ಪ್ರೊಸೆಸ್, ಮತ್ತೇನಿಲ್ಲ. ಆಫ್ಲೈನ್ ಪ್ರೊಸೆಸ್ ಅಷ್ಟೇ. ಆನ್ಲೈನ್ ಅಂತೂ ತಿಳ್ಕೊಬೇಕು. ಅವರು KE ಕಡೆಯಿಂದ ಒಂದು ಲಿಂಕ್ ಬಿಡ್ತಾರೆ. ಬಿಟ್ಟಾದ ತಕ್ಷಣ ಡೌನ್ ಮಾಡ್ಕೋಬೇಕು. ಡೌನ್ ಮಾಡಿಕೊಂಡು ಆ ಒಂದು ಪ್ರಿಂಟ್ಔಟ್ ಇಟ್ಕೊಂತೀರಿ ಅಥವಾ ಸ್ಕ್ರೀನ್ಶಾಟ್ ಆದರೂ ಹೊಡೆದಿಟ್ಕೊರಿ. ಇದಷ್ಟು ಏನಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮಾಡೋ ಪ್ರೊಸೆಸ್. ಸರಿ, ಮುಂದೆ ಏನಪ್ಪ ಅಂತಂದರೆ ಒಂದು ಆಪ್ಷನ್ ಎಂಟ್ರಿ ಆಗಿರ್ಬೋದು ಎಲ್ಲನೂ ಕೂಡ ಡೀಟೇಲ್ಸ್ ಆಗಿ ಬಿಡ್ತಾರೆ. ಬಿಟ್ಟಾಗಿ ಹೇಳ್ತೀನಿ. ಅಲ್ಲಿವರೆಗೂ ಚೆನ್ನಾಗಿ ನೋಡ್ತೀರಿ.